ತಲೆ ಆಪ್ರೇಷನ್ ಆಯಿತು, ಸೊಂಟ ಆಪ್ರೇಷನ್ ಆಯಿತು, ಎಲ್ಲ ಭಾಗನೂ ಆಪ್ರೇಷನ್ ಆಯಿತು. ಆದರೂ ಯಾವುದೇ ಥರ ಏನೂ ಪರಿಹಾರವೂ ಇಲ್ಲ. ಹುಣಸೂರಲ್ಲಿ ಅಂತ ಕೇಸ್ ಆಗಿದ್ದು, ಅವರೇ ಥರ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ. ಅಲ್ಲೂ ಹೋಗಿದ್ದೋ, ಇನ್ನೂ ಏನೂ ಆಗಿಲ್ಲ. 3 ತಿಂಗಳಾಯಿತು. ಇವನಿಗೆ 20ನೇ ತಾರೀಕು ಬಂದರೆ 3 ತಿಂಗಳಾಯಿತು ಈ ಥರ ಆಗಿ. ಯಾವುದೂ ಏನೂ ಆಗಿಲ್ಲ. ಮತ್ತು ಫೈನಾನ್ಸು ಸಂಘದವರು ಎಲ್ಲರೂ ತುಂಬ ಹಿಂಸೆ ಕೊಡ್ತಾರೆ. ಹಗಲು ರಾತ್ರಿ ಎಲ್ಲ ಬರ್ತಾರೆ. ಬಂದು ಕಟ್ಟೋ ತನಕನೂ ಮನೆ ಬಿಟ್ಟು ಹೋಗೋದೇ ಇಲ್ಲ. ಅಲ್ಲಿ ಹಾಸ್ಪಿಟ್ಲಲ್ಲಿದ್ದಾಗೂ ಹಿಂಸೆ ಕೊಡ್ತಾಯಿದ್ರು. ಹಾಸ್ಪಿಟ್ಲಲ್ಲಿ ಬಂದು ಕಟ್ಟಲೇಬೇಕು ಅಂತ. ಏನು ಕಟ್ಟೋಕ್ಕೂ ನಮ್ಮ ಹತ್ರ ಆಗಲ್ಲ. ಇವನಿಗೆ ಹೊಟ್ಟೆಗೆ ತಿನ್ನೋಕ್ಕೂ ಏನೂ ಇಲ್ಲ. ಆದ್ರೂ ತುಂಬ ಸಮಸ್ಯೆ ಕೊಡ್ತಾರೆ. CM ಸಿದ್ದರಾಮಯ್ಯ ಅವ್ರಿಗೂ ತಿಳಿಸ್ಬೇಕು ಅಂತ ಕುಮಾರಣ್ಣ ಅವರು ಬಂದಿದ್ದರು. ಆಯಿತು ಅಂತ ಹೇಳಿದ್ರೆ ಹೊರತು ಯಾವುದೇ ಥರ ಏನೂ ಕ್ರಮ ಕೈ ತಗೊಂಡಿಲ್ಲ. ತುಂಬ ಯಾವ ಥರ ಆಗೈತೆ ಅಂದರೆ ಫ್ಯಾಮಿಲಿ ಪೂರ್ತಿ ಬೀದಿಗೆ ಬಂದ್ಬಿಟ್ಟು ಪೂರ್ತಿ ಫ್ಯಾಮಿಲಿನೇ ಸೂಸೈಡ್ ಮಾಡ್ಕೊಂಡು ಸಾಯೋ ಪರಿಸ್ಥಿತಿಲಿದ್ರೂ ಯಾವುದೇ ಥರ ಏನೂ ರೆಸ್ಪಾನ್ಸ್ ಇಲ್ಲ. ಹಂಗಾಗಿ ಸರ್ಕಾರದಿಂದ ನಮ್ಗೆ ಏನಾದರೂ ಪರಿಹಾರ ಕೊಡಿಸ್ಬೇಕು, ನಮ್ಮ ಫ್ಯಾಮಿಲಿ ಕಾಪಾಡಬೇಕು ಅಂತ ಸಿದ್ದರಾಮಯ್ಯ ಅವ್ರ ಹತ್ರ ಕೇಳ್ಕೊತಾ ಇರೋದು.